ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಮಗೆ ಮದುವೆ ಫಿಕ್ಸ್ ಆಯಿತು. ಆ್ಯಕ್ಚುಲಿ ಸ್ವಲ್ಪ ರಿವೈಂಡ್ ಮಾಡಿ ಏನಂತ ಹೇಳಿದ್ರೆ ನಾನು ನಿಮಗೆ ಪ್ರ್ಯಾಂಕ್ ಮಾಡಿದೆ. ಜಾಸ್ತಿ ಜನ ನಮಗೆ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾರೆ. ಬಟ್ ಈ ಪ್ರ್ಯಾಂಕ್ ಮಾಡೋಕ್ಕಂತಲೇ ಒಂದು ದಿನ ಇದೆ. ಏನಂತ ಹೇಳಿದ್ರೆ ಏಪ್ರಿಲ್ ಫೂಲ್ಸ್ ಡೇ. ಏಪ್ರಿಲ್ 1ನೇ ತಾರೀಕು ಇಡೀ ವರ್ಲ್ಡ್ ವೈಡ್ ಏಪ್ರಿಲ್ ಫೂಲ್ ದಿನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಯಾವತ್ತಾದರೂ ನಮ್ಮಲ್ಲಿ ಈ ದಿನ ಏನು ಕುತ್ಕೊಂತು, ಯಾರು ಈ ದಿನನ ಕಂಡುಹಿಡಿದಿದ್ದು, ಆಮೇಲೆ ಯಾರು ಫಸ್ಟು ಯಾರನ್ನ ಫೂಲ್ ಮಾಡಿದ್ರು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ಇವತ್ತಿನ ವಿಡಿಯೋಲಿ ಏಪ್ರಿಲ್ ಫೂಲ್ ಹೆಂಗೆ ಉಟ್ಕೊಂತು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ನನ್ನ ಸಪೋರ್ಟ್ ಮಾಡಿ. ಅದಾದಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಏಪ್ರಿಲ್ 1 ಇಡೀ ದೇಶಾಲೇನೆ ಏಪ್ರಿಲ್ ಫೂಲ್ ದಿನ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಯಾರಿಗೂ ಇದರಿಂದ ಏನು ರೀಸನ್ ಅಂದ್ಬಿಟ್ಟು ಗೊತ್ತೇ ಇಲ್ಲ. ಆ್ಯಕ್ಚುಲಿ ಇದಕ್ಕೆ ಪ್ರಾಪರ್ ರೀಸನ್ ಅನ್ನೋದೇ ಇಲ್ಲ. ಬಟ್ ಇದರಿಂದ ಬಂದ್ಬಿಟ್ಟು ಒಂದು 2 ಕತೆ ಇದೆ, 2-3 ಕತೆಗಳಿದೆ. ಸೊ ಮೇ ಬಿ ಈ ಕತೆಗೋಸ್ಕರನೇ ಏಪ್ರಿಲ್ ಫೂಲ್ ದಿನ ಕಂಡುಹಿಡ್ದಿರ್ಬೋದು. ಆಮೇಲೆ ಅವತ್ತಿಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಬಟ್ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ಏಪ್ರಿಲ್ 1ನೇ ತಾರೀಕೆ ಏನಕ್ಕೆ ನಾವು ಏಪ್ರಿಲ್ ಫೂಲ್ಸ್ ದಿನ ಸೆಲೆಬ್ರೇಟ್ ಮಾಡಬೇಕಂತ ಹೇಳಿದ್ರೆ, ಲಾಸ್ಟಲ್ಲಿ ನಾನು ಸ್ವಲ್ಪ ಪಾಯಿಂಟ್ಸ್ ಇಟ್ಕೊಂಡಿದ್ದೀನಿ. ಆ ಪಾಯಿಂಟ್ಸ್ನ ನೀವು ಕೇಳಿಸ್ಕೊಂಡಿದ್ದ ತಕ್ಷಣ ಅನ್ಕೊತೀರಾ ಹೌದು ಇವತ್ತೇ ನಾವು ಸೆಲೆಬ್ರೇಟ್ ಮಾಡಬೇಕಂತ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ನ್ಯೂ ಇಯರ್ ಬಂದ್ಬಿಟ್ಟು ಚೇಂಜ್ ಆಗಿದ್ದು. ಬಟ್ ನಾವು ಹಿಂದೂಸ್ ಬಂದ್ಬಿಟ್ಟು ಯುಗಾದಿ ದಿನಾನೇ ನ್ಯೂ ಇಯರ್ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡೋದು. ಏನಂತ ಹೇಳಿದ್ರೆ ಎಷ್ಟೊಂದು ರಿಲಿಜಿಯನ್ ಬಂದ್ಬಿಟ್ಟು ಅವ್ರವ್ರ ನ್ಯೂ ಇಯರ್ ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಥರನೇ ಹಳೆ ಕಾಲದಲ್ಲೂ ರೋಮನ್ಸ್ ಎಂಪೈರ್ ಇತ್ತಲ್ಲ, ಅವರು ಈ ಏಪ್ರಿಲ್ ಟೈಮಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. ರೋಮನ್ಸ್ ಬಂದ್ಬಿಟ್ಟು ಹಳೆ ಕಾಲದ ಜನ. ಏನಂತ ಹೇಳಿದ್ರೆ ಅವ್ರದ್ದು ಒಂದು ಕಿಂಗ್ಡಮ್, ಈ ಬಾಹುಬಲಿ ಫಿಲಮಲ್ಲಿ ಕಿಂಗ್ಡಮ್ ಇದೆಯಲ್ಲ ಅದೇ ಥರನೇ ರೋಮನ್ಸ್ದು ಒಂದು ಕಿಂಗ್ಡಮ್ ಇತ್ತು. ಅದು ಯಾವಾಗ ಅಂತ ಹೇಳಿದ್ರೆ ಸುಮಾರು 1000 ವರ್ಷ ಹಿಂದೆ. ಫಸ್ಟ್ ಆಫ್ ಆಲ್ ನಾವು ಏಪ್ರಿಲ್ಗೆ ಏನಕ್ಕೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ವರ್ನಲ್ ಈಕ್ವಿನಾಕ್ಸ್ ಅಂತಾರೆ. ಏನಂತ ಹೇಳಿದ್ರೆ ಇದು ಮಾರ್ಚ್ 20 ಅಥವಾ ಮಾರ್ಚ್ 21ನೇ ತಾರೀಕು. ಈ ದಿನ ಏನಂತ ಹೇಳಿದ್ರೆ ಫಸ್ಟ್ ಡೇ ಆಫ್ ಸ್ಪ್ರಿಂಗ್. ಏನಂತ ಹೇಳಿದ್ರೆ ಈ ವಸಂತ ಕಾಲ ಸ್ಟಾರ್ಟ್ ಆಗುತ್ತಲ್ಲ, ಇದನ್ನ ಮೊದಲನೇ ದಿನಾನೇ ಇವತ್ತು. ಸೊ ಅದು ಸ್ಟಾರ್ಟ್ ಆಗಿ ಒಂದು ವಾರಕ್ಕೆ ನಾವು ನಮ್ಮ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀವಿ. 1582 ಪೋಪ್ ಗ್ರೆಗರಿ 13 ಇವ್ರು ಬಂದು ಏನು ಮಾಡ್ತಾರಂತ ಹೇಳಿದ್ರೆ, ಅವಾಗ ಒಂದು ಹೊಸ ಕ್ಯಾಲೆಂಡರ್ನ ಆರ್ಡರ್ ಮಾಡಿ ಅವಾಗಿನ ಕಾಲದಲ್ಲಿರೋ ಕ್ಯಾಲೆಂಡರ್ನ ಚೇಂಜ್ ಮಾಡಿಬಿಡ್ತಾರೆ. ಏನಂತ ಹೇಳಿದ್ರೆ ಅವಾಗ ಬಂದ್ಬಿಟ್ಟು ಜೂಲಿಯನ್ ಕ್ಯಾಲೆಂಡರ್ ಇತ್ತು. ಬಟ್ ಇವ್ರು ಬಂದ್ಬಿಟ್ಟು 1582 ಹೊಸ ಕ್ಯಾಲೆಂಡರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಯಾವ್ದಂತ ಹೇಳಿದ್ರೆ ಗ್ರಿಗೋರಿಯನ್ ಕ್ಯಾಲೆಂಡರ್. ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀರಲ್ವಾ, ಇದೇ ಗ್ರಿಗೋರಿಯನ್ ಕ್ಯಾಲೆಂಡರ್. ಸೊ ಇವ್ರು ಏನಕ್ಕೆ ಈ ಕ್ಯಾಲೆಂಡರ್ನ ತೊಗೊಂಬಂದರು ಅಂತ ಹೇಳಿದ್ರೆ, ಈ ಕ್ಯಾಲೆಂಡರ್ ಬಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಬೇಸ್ದು. ಏನಂತ ಹೇಳಿದ್ರೆ ನಮ್ಮ ಆಚೆ ಯೂನಿವರ್ಸಲ್ಲಿ ಏನು ಚೇಂಜಸ್ ಆಗುತ್ತೋ ಸೊ ಅದ್ರ ಪ್ರಕಾರನೇ ಇವಾಗ ನಮ್ಮ ಕ್ಯಾಲೆಂಡರ್ ಇರೋದು. ಅವಾಗಿನ ಜೂಲಿಯನ್ ಕ್ಯಾಲೆಂಡರ್ ಎಲ್ಲ ಬಂದ್ಬಿಟ್ಟು ಈ ಜ್ಯೋತಿಷ್ಯ ಆಮೇಲೆ ಇನ್ನೂ ಏನೇನೋ ಇತ್ತು. ಸೊ ಆ ಪ್ರಕಾರ ಜೂಲಿಯನ್ ಕ್ಯಾಲೆಂಡರ್ ಇತ್ತು. ಗ್ರಿಗೋರಿಯನ್ ಕ್ಯಾಲೆಂಡರ್ ಬಂದ್ಬಿಟ್ಟು ನಮ್ಮ ಸೋಲಾರ್ ಸಿಸ್ಟಮ್ ಪ್ರಕಾರ ಇರೋದು. ಸೊ ಪೋಪ್ ಗ್ರೆಗರಿ ಈ ಕ್ಯಾಲೆಂಡರ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ಕ್ಯಾಲೆಂಡ್ರಲ್ಲಿ ನ್ಯೂ ಇಯರ್ ಬಂದ್ಬಿಟ್ಟು January 1. ಸೊ ಅದಕ್ಕೇ ಪೋಪ್ ಗ್ರೆಗರಿ ಏನು ಮಾಡೋದು ಅಂತ ಹೇಳಿದ್ರೆ ಈ ಕ್ಯಾಲೆಂಡರ್ನೇ ಎಲ್ಲರೂ ಫಾಲೋ ಮಾಡಬೇಕು. ಸೊ ನಿಮಗೆ ನ್ಯೂ ಇಯರ್ ಬಂದ್ಬಿಟ್ಟು ಏಪ್ರಿಲ್ 1 ಅಲ್ಲ, ನಿಮಗೆ ನ್ಯೂ ಇಯರ್ ಬಂದ್ಬಿಟ್ಟು January 1ನೇ ತಾರೀಕು ಅಂತ ಎಲ್ಲರಿಗೂ ಹೇಳಿ ಇದನ್ನು ಫಾಲೋ ಮಾಡಿ ಅಂತ ಎಲ್ಲರಿಗೂ ಹೇಳೋದು. ಬಟ್ ನಮ್ಮ ಜನ ಹೇಳೋ ಮಾತನ್ನ ಕೇಳಲ್ಲ. ಇದರಲ್ಲಿ ಅರ್ಧ ಜನ ಬಂದ್ಬಿಟ್ಟು ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಇಲ್ಲ ನೀವು ಹೇಳೋ ಥರ ಎಲ್ಲ ನಾವು ಕೇಳೋಕ್ಕಾಗಲ್ಲ, ಏಪ್ರಿಲಲ್ಲೇ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಇನ್ನು ಸ್ವಲ್ಪ ಜನ ಬಂದ್ಬಿಟ್ಟು ಇಲ್ಲ ನಾವು ಏಪ್ರಿಲಲ್ಲಿ ಸೆಲೆಬ್ರೇಟ್ ಮಾಡ್ಬಾರ್ದು, ಜಾನ್ವರಿನಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗೇನೆ ನಾವು ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು ಈ ಸ್ವಲ್ಪ ಫೈಟಿಂಗ್ಗಳು ನಡೀತಾ ಇತ್ತು. ಸ್ವಲ್ಪ ಜನ ಬಂದ್ಬಿಟ್ಟು ಹೊಸ ವರ್ಷ ಹಿಂಗೆ ಸೆಲೆಬ್ರೇಟ್ ಮಾಡಬೇಕಂತ ಹೇಳ್ತಾ ಇದ್ರು. ಸ್ವಲ್ಪ ಜನ ನಮ್ಮ ರಿಲಿಜಿಯನ್ ಪ್ರಕಾರ ನಾವು ಏಪ್ರಿಲಲ್ಲೇ ಸೆಲೆಬ್ರೇಟ್ ಮಾಡಬೇಕು, ಅದಕ್ಕೇ ನಾವು ಏಪ್ರಿಲಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ.
ಸೊ ಇದನ್ನ ಇಬ್ರು ಬಂದ್ಬಿಟ್ಟು ಒಂಥರ ಫೈಟಿಂಗ್ ತರ ನೋಡ್ತೀರಾ, ಇಬ್ರು ಬಂದ್ಬಿಟ್ಟು ನಗೀತಾ ಇದ್ರು. ಏನಂತ ಹೇಳಿದ್ರೆ, ನೀವು ರಿಲಿಜನ್ ಎಲ್ಲ ಫಾಲೋ ಮಾಡ್ತೀರಾ ಅಂತ ಈ ಜನ, ಅದಾದ್ಮೇಲೆ ನೀವು ಬಂದ್ಬಿಟ್ಟು ದಿನಾನೆಲ್ಲ ಫಾಲೋ ಮಾಡ್ತೀರಾ ಅಂದ್ಬಿಟ್ಟು ಈ ಜನ. ಸೊ ಇವರಿಬ್ರು ಮಧ್ಯ ಈ ತರ ಒಂದು ಫನ್ನಿ ಫೈಟ್ ಸ್ಟಾರ್ಟ್ ಆಯ್ತು. ಸೊ ಅವಾಗಿಂದಾನೇ ಎಲ್ಲರೂ ಜೋಕ್ ಮಾಡ್ತಾ ಇದ್ದೀರಾ, ನೀವು ಜೋಕ್ ಮಾಡ್ತಾ ಇದ್ದೀರಾ ಅಂತ ಅವಾಗಿಂದಾನೇ ಏಪ್ರಿಲ್ ಫೂಲ್ ದಿನನೇ ಸ್ಟಾರ್ಟ್ ಆಗಿದ್ದು. ಬಟ್ ಎಲ್ಲರೂ ಇದನ್ನ ಜೋಕ್ ಮಾಡಿ ಇಡೀ ಯುರೋಪೇ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಏನಂತ ಹೇಳಿದ್ರೆ, ಏಪ್ರಿಲ್ 1 ಬಂದ್ಬಿಟ್ಟು ಏಪ್ರಿಲ್ ಫೂಲ್ಸ್ ಡೇ ಅಂತ. ಬಟ್ ಈ ವಿಷಯ ಇಡೀ ಯುರೋಪಲ್ಲೇ ಸ್ಪ್ರೆಡ್ ಆದ್ರೂ ಇಂಗ್ಲೆಂಡಲ್ಲಿ ಬಂದ್ಬಿಟ್ಟು ಇನ್ನೂ ಗ್ರಿಗೋರಿಯನ್ ಕ್ಯಾಲೆಂಡರ್ನ ಅಕ್ಸೆಪ್ಟ್ ಮಾಡಿರಲಿಲ್ಲ. ಏನಂತ ಹೇಳಿದ್ರೆ, ಅವ್ರು ಇನ್ನೂ ಜೂಲಿಯನ್ ಕ್ಯಾಲೆಂಡರ್ ಯೂಸ್ ಮಾಡ್ತಾ ಇದ್ರು. 1752 ತನಕ ಅವರು ಕ್ಯಾಲೆಂಡರ್ನ ಚೇಂಜ್ ಮಾಡಿರಲಿಲ್ಲ. ಬಟ್ ಏನಂತ ಹೇಳಿದ್ರೆ, ಈ ಹೊಸ ವರ್ಷ ಚೇಂಜ್ ಆಗಿದ್ದಕ್ಕೇ ಈ ಥರ ಏಪ್ರಿಲ್ ಫೂಲ್ಸ್ ಡೇ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಯುರೋಪ್ ಫುಲ್ ನಂಬ್ತಾ ಇರುವಾಗ ಇಂಗ್ಲೆಂಡಲ್ಲಿ ಇನ್ನೂ ಕ್ಯಾಲೆಂಡರ್ನೇ ಅಕ್ಸೆಪ್ಟ್ ಮಾಡಿಲ್ಲ. ಬಟ್ ಆಲ್ರೆಡಿ ಇಂಗ್ಲೆಂಡಲ್ಲಿ ತುಂಬ ವರ್ಷಗಳಿಂದಾನೇ ಏಪ್ರಿಲ್ ಫೂಲ್ಸ್ ಡೇ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಆ್ಯಕ್ಚುಲಿ ಈ ದಿನ ಹೆಂಗಾದರೂ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇರುವಾಗ ಅವಾಗೊಬ್ರು ಜೋಸೆಫ್ ಬಾಸ್ಟಿನ್, ಇವರು ಹಿಸ್ಟ್ರಿ ಪ್ರೊಫೆಸರ್ ಬಾಸ್ಟನ್ ಯೂನಿವರ್ಸಿಟಿನಲ್ಲಿ, ಇವ್ರು ಬಂದ್ಬಿಟ್ಟು ಎಲ್ಲರಿಗೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಏನಂತ ಹೇಳಿದ್ರೆ, ಈ ಏಪ್ರಿಲ್ ಫೂಲ್ಸ್ ಡೇ ದಿನ ಬಂದ್ಬಿಟ್ಟು 300 ವರ್ಷ 350 ವರ್ಷ, ನಾವಿರೋದು 2000 ವರ್ಷ ಅಲ್ಲಿ, ನಾನು ಹೇಳ್ತಾ ಇರೋದು 300 ಇಂದ 350 ಈ ಟೈಮಲ್ಲೇ ಏಪ್ರಿಲ್ ಫೂಲ್ಸ್ ಡೇ ಸ್ಟಾರ್ಟ್ ಆಗಿತ್ತು. ಏನಂತ ಹೇಳಿದ್ರೆ, ಈ ಟೈಮಲ್ಲಿ ಒಬ್ಬ ರೋಮನ್ ಕಿಂಗ್ ಕಂಟೆಸ್ಟೈನ್ ಅಂತ ಇದ್ದ. ಈ ರಾಜ ಆಳ ಟೈಮಲ್ಲೇನೆ ಅವಾಗ ಈ ಏಪ್ರಿಲ್ ಫೂಲ್ ದಿನ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಈ ಪ್ರೊಫೆಸರ್ ಹೇಳಿದ್ರು. ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ರೆ, ಕೋಡ್ ಜೆಸ್ಟರ್ಸ್ ಅಂತ ಕರೀತಾರೆ. ಏನಂತ ಹೇಳಿದ್ರೆ, ಈ ನಮ್ಮ ಕಾರ್ಡ್ ಸೆಟ್ ನಲ್ಲಿ ಜೋಕರ್ ಕ್ಯಾರೆಕ್ಟರ್ ಇರುತ್ತಲ್ಲ, ಅವ್ರನ್ನೇ ಕೋಡ್ ಜೆಸ್ಟರ್ಸ್ ಅಂತ ಕರೆಯೋದು. ಇವರೆಲ್ಲ ಒಂದು ಗ್ರೂಪ್ ಫಾರ್ಮ್ ಮಾಡ್ಬಿಟ್ಟು ರಾಜ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ಏನಂತ ಹೇಳಿದ್ರೆ, ನಿಮ್ಕಿನ ನಾವು ರಾಜ್ಯನ ಚೆನ್ನಾಗಿ ಆಳ್ತೀವಿ, ನಮ್ಗೊಂದು ಆಪರ್ಚುನಿಟಿ ಕೊಡಿ ಅಂದ್ಬಿಟ್ಟು. ಸೊ ರಾಜ ನಕ್ಬಿಟ್ಟು, ಸರಿ ತಗೋ ಒಂದಿನ ಚಾನ್ಸ್ ಕೊಡ್ತೀನಿ ಅಂದ್ಬಿಟ್ಟು ಒಬ್ಬನ್ನ ಒಂದಿನ ರಾಜ ಮಾಡ್ತಾರೆ. ಇವನ ಹೆಸರು ಬಂದ್ಬಿಟ್ಟು ಕುಗೆಲ್ ಅಂದ್ಬಿಟ್ಟು. ರಾಜ ಬಂದ್ಬಿಟ್ಟು ಕುಗೆಲ್ನ, ನೀನು ಒಂದಿನ ಈ ರಾಜ್ಯನ ನೋಡ್ಕೋ, ನೀನೇ ಒಂದಿನಕ್ಕೆ ಕಿಂಗ್ ಅಂದ್ಬಿಟ್ಟು ಅವನ್ನ ಕಿಂಗ್ ಆಗಿ ಒಂದಿನ ಅಸೈನ್ ಮಾಡಿರ್ತಾರೆ. ಕುಗೆಲ್ ಒಂದಿನದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲರನ್ನೂ ಕರೆದ್ಬಿಟ್ಟು ಈ ದಿನ ಬಂದ್ಬಿಟ್ಟು ನೀವು ನಿಮ್ಗೆ ಏನು ಅನ್ಸುತ್ತೋ ನಿಮ್ಮ ಇಮ್ಯಾಜಿನೇಷನ್ ಕ್ರಾಸ್ ಮಾಡಿಬಿಟ್ಟು ಫುಲ್ಲು ನಕ್ಕಿ, ಅದಾದಮೇಲೆ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ, ಈ ದಿನ ಬಂದ್ಬಿಟ್ಟು ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲ ಜೋಕ್ ಮಾಡ್ಕೊಂಡು ಎಲ್ಲ ನಗ್ತಾ ಇರಬೇಕು ಅಂದ್ಬಿಟ್ಟು ಈ ರಾಜ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಈ ದಿನ ಬಂದ್ಬಿಟ್ಟು ಎಲ್ಲರೂ ಖುಷಿಯಾಗಿ ಎಲ್ಲರೂ ನಕ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದ ಡ್ರೆಸ್ಸಲ್ಲಿ ಇದ್ದು, ಅವ್ರ ಇಮ್ಯಾಜಿನೇಷನಲ್ಲಿ ಏನೇನು ಬಟ್ಟೆ ಹಾಕೊಬೇಕು, ಅವ್ರ ಇಮ್ಯಾಜಿನೇಷನಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಖುಷಿಯಾಗಿದ್ರು. ಸೊ ಈ ದಿನ ಎಲ್ಲ ವರ್ಷವೂ ಹಿಂಗೆ ಫಾಲೋ ಆಯಿತು. ಸೊ ಇದನ್ನ ಏಪ್ರಿಲ್ ಫೂಲ್ಸ್ ಡೇ ಅಂದ್ಬಿಟ್ಟು ಇಕ್ಕಿದ್ರು ಅಂತ ಈ ಪ್ರೊಫೆಸರ್ ಬಂದ್ಬಿಟ್ಟು ಎಲ್ಲರಿಗೂ ಎಕ್ಸ್ಪ್ಲನೇಷನ್ ಕೊಟ್ಟರು. ಅದಾದಮೇಲೆ ಈ ಎಕ್ಸ್ಪ್ಲನೇಷನ್ ಕೇಳ್ಬಿಟ್ಟು ನ್ಯೂಸ್ ಪೇಪರ್ ಅವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ, 1983 ಎಲ್ಲ ನ್ಯೂಸ್ ಪೇಪರ್ಗಳು ಇದನ್ನ ಪ್ರಿಂಟ್ ಮಾಡಿದ್ರು. ಬಟ್ ಪ್ರಿಂಟ್ ಎಲ್ಲ ಮಾಡಿ ಪಬ್ಲಿಷ್ ಎಲ್ಲ ಮಾಡಾಯಿತು. ಅದಾದಮೇಲೆ ಇವರೆಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಹೆಂಗಿದು ಸಾಧ್ಯ, ಇವ್ರು ಹೇಳಿದ್ ನಂಬೋದಾ ಇಲ್ವಾ ಅಂದ್ಬಿಟ್ಟು. ಬಟ್ ಪ್ರಿಂಟ್ ಮಾಡಿ 2 ವಾರ ಆದಮೇಲೆ ಗೊತ್ತಾಯಿತು. ಏನಂತ ಹೇಳಿದ್ರೆ, ಇವರೆಲ್ಲ ಬಂದು ಈ ಪ್ರೊಫೆಸರ್ ಇಂದ ಫೂಲ್ ಆಗಿದ್ರು ಅಂತ. ಹೌದು, ಇದು ಬಂದ್ಬಿಟ್ಟು ಒಂದು ಸುಳ್ಳು ಕತೆ. ನನಗೂ ಅರ್ಥ ಆಗುತ್ತೆ, 5 ನಿಮಿಷ ನೀವು ಈ ಕತೆನ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ರಿ. ಬಟ್ ಈ ಕತೆ ಬಂದ್ಬಿಟ್ಟು ರಿಯಲ್ಲೇ ಅಲ್ಲ, ಇದು ಬಂದ್ಬಿಟ್ಟು ಒಂದು ಜೋಕು. ಸೊ ಹಿಂಗೇನೆ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಜೋಕು ಏನೋ ಹೇಳಿ ಬಂದ್ಬಿಟ್ಟು ನಂಬಿಸಿ ಲಾಸ್ಟಲ್ಲಿ ಇದು ಕತೆ ಅಲ್ಲ, ಇದು ಒಂದು ಜೋಕ್ ಅಂದ್ಬಿಟ್ಟು ಏಪ್ರಿಲ್ 1 ಬಂದ್ಬಿಟ್ಟು ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ನಿಜವಾಗ್ಲೂ ಯಾರು ಇದರಿಂದ ಏನು ರೀಸನ್ನು, ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಬಟ್ ತುಂಬ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ರಿಲಿಜಿಯಸ್ ಫಾಲೋ, ನಾವು ಅವಾಗಿಂದ ನಮ್ಮ ರಿಲಿಜನ್ ಫಾಲೋ ಮಾಡ್ಕೊಂಬರ್ತೀರಲ್ಲ, ಸೊ ನಮಗೆ ಹೊಸ ವರ್ಷ ಬರೋದು ಬಂದ್ಬಿಟ್ಟು ಏಪ್ರಿಲ್ನೇ ತಾರೀಕು. ಸೊ ಅವಾಗ ಬಂದ್ಬಿಟ್ಟು ನಮ್ಮ ಹೊಸ ವರ್ಷ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರನ್ನೂ ಖುಷಿಯಾಗಿ, ಆಮೇಲೆ ಎಲ್ಲರೂ ಜಾಲಿಯಾಗಿರ್ಬೇಕಂತಾನೆ ಈ ಏಪ್ರಿಲ್ ಫೂಲ್ಸ್ ಡೇ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಅಂದ್ಬಿಟ್ಟು ತುಂಬ ಜನ ಹೇಳ್ತಾರೆ. ಬಟ್ ಇದರಲ್ಲಿ ಯಾವ್ದು ನಿಜ ಕತೆ, ಯಾವ್ದು ಸುಳ್ಳು ಕತೆ, ಅದಾದಮೇಲೆ ಏನಕ್ಕೆ ಈ ದಿನ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಯಾರಿಗೂ ಪ್ರಾಪರಾಗಿ ಇನ್ನೂ ಗೊತ್ತಿಲ್ಲ. ಬಟ್ ಇವಾಗ ನಾನು ಹೇಳ್ತೀನಿ, ಈ ಏಪ್ರಿಲ್ 1ನೇ ತಾರೀಕು ನಾವೇನಕ್ಕೆ ಏಪ್ರಿಲ್ ಫೂಲ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಮಂತ್ ಬಂದ್ಬಿಟ್ಟು, ಸೊ ಈ ಮಂತಲ್ಲೇ ಬಂದ್ಬಿಟ್ಟು ಎಲ್ಲಾನು ಕ್ಲೋಸ್ ಆಗೋದು, ಅದಾದಮೇಲೆ ಎಲ್ಲ ಅಕೌಂಟ್ಸು ಸೆಟಲ್ ಮಾಡೋದು.
ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನಂತ ಹೇಳಿದ್ರೆ ಎಷ್ಟೇ ಅಕೌಂಟ್ ಕ್ಲೋಸ್ ಮಾಡಿದ್ರು ಅದರಲ್ಲಿ ಏನಾದರೂ ಸ್ಕ್ಯಾಮ್ ಮಾಡಿರ್ತಾರೆ, ನಮ್ಮನ್ನ ಫೂಲ್ ಮಾಡಿರ್ತಾರೆ ಎಷ್ಟೊಂದು ಜನ. ಸೊ ಇದನ್ನ ನಾವು ಏಪ್ರಿಲ್ ಫೂಲ್ ಅಂತ ಕನ್ಸಿಡರ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ಆಫೀಸಲ್ಲೂ ಇದೇ ಟೈಮಲ್ಲಿ ನಮಗೆ ಅಪ್ರೈಸಲ್ ಬರೋದು. ಸೊ ಅಪ್ರೈಸಲ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಫೂಲ್ ಮಾಡ್ತಾರೆ. ಸೊ ಈ ಕಾರಣಕ್ಕಾದ್ರೂ ನಾವು ಹೌದು ನಮ್ಮನ್ನ ಫೂಲ್ ಮಾಡಿದ್ರು, ಇದನ್ನು ಒಂದು ಏಪ್ರಿಲ್ ಫೂಲ್ ದಿನ ಅಂದ್ಬಿಟ್ಟು ಇದನ್ನು ಸೆಲೆಬ್ರೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ನಮ್ಮ ಸ್ಕೂಲಿಂಗ್ಸ್ ಎಲ್ಲ ನಾರ್ಮಲಿ ಮಾರ್ಚಲ್ಲಿ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ಏಪ್ರಿಲಲ್ಲಿ ರಿಸಲ್ಟ್ ಬರುತ್ತೆ. ಸೊ ನಾವು ಫೇಲ್ ಆಗ್ತಿರೋ ಪಾಸ್ ಆಗ್ತಿರೋ ಬಟ್ ಎಲ್ಲರಿಗೂ ಸುಳ್ಳು ಹೇಳಿರ್ತೀವಿ, ನಾನು ಡಿಸ್ಟಿಂಕ್ಷನ್ ತೊಗೊಂಡಿದ್ದೀನಿ, 90% ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾವು ಆಬ್ವಿಯಸ್ಲಿ ಈ ತಿಂಗಳು ಬಂದ್ಬಿಟ್ಟು ಜಾಸ್ತಿ ಸುಳ್ಳು ಹೇಳ್ತೀವಿ. ಅದಾದಮೇಲೆ ಜಾಸ್ತಿ ಜನ ಈ ತಿಂಗಳು ಬಂದ್ಬಿಟ್ಟು ತುಂಬ ಕಥೆಗಳು ಹೇಳ್ತಾರೆ. ಸೊ ಏನಕ್ಕೆ ಏಪ್ರಿಲ್ ಫಸ್ಟೇ ಮಾಡ್ಬೇಕಂತ ಹೇಳಿದ್ರೆ, ಏಪ್ರಿಲಲ್ಲಿ ಸ್ಟಾರ್ಟಿಂಗ್ ದಿನವೇ ಎಲ್ಲರಿಗೂ ಸುಳ್ಳು ಹೇಳೋಣ ಅಂದ್ಬಿಟ್ಟು ಈ ಏಪ್ರಿಲ್ ಫಸ್ಟ್ ಡೇ ಬಂದ್ಬಿಟ್ಟು ತಾನೇ ಉಟ್ಕೊಂಡು ಎಲ್ಲರೂ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಹೇಳಿದ ಕತೆ ಅಲ್ಲ ಇದು, ಸುಳ್ಳಲ್ಲ, ಇದೆಲ್ಲ ನಿಜ ಆಗಿದ್ದು. ಸೊ ಇದರಿಂದನೇ ಹಿಂಗೆ ಬಂತು ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ನಾನು ಹೇಳಿದ್ದೆಲ್ಲ ಸುಳ್ಳಲ್ಲ ಆ್ಯಕ್ಚುಲಿ, ದಯವಿಟ್ಟು ಇದನ್ನು ನಂಬಿ. ಸೊ ಹಿಂಗೇನೆ ಏಪ್ರಿಲ್ ಫೂಲ್ ದಿನ ಬಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಫೂಲ್ ಮಾಡ್ತಾರೆ. ಅದೇ ಥರ ನೀವು ಫೂಲ್ ಆಗ್ತೀರಾ, ಹುಷಾರಾಗಿರಿ. ಸೊ ಇದನ್ನೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ಇದೇ ಥರ ಯಾವುದಾದ್ರೂ ಒಳ್ಳೆ ಟಾಪಿಕ್ಕಿಂದ ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡ್ತಾರೆ. ಆಮೇಲೆ ಬಾಯ್ ಬಾಯ್ ಫ್ರಮ್